ನಿಮ್ಮ ಮೊದಲನೆಯ ಪ್ರಶ್ನೆ, ವಿಶ್ವದಲ್ಲಿ ನಾಯಿಗಳು ಇಲ್ಲದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಜಪಾನ್, ಬಿ ಚೀನಾ, ಸಿ ನಾರ್ವೆ, ಡಿ ಮಾಲ್ಡೀವ್ಸ್. ನಿಮ್ಮ ಸರಿಯಾದ ಉತ್ತರ ಡಿ ಮಾಲ್ಡೀವ್ಸ್. ನಿಮ್ಮ ಎರಡನೇ ಪ್ರಶ್ನೆ, ಯಾವ ಹಣ್ಣು ಹಲ್ಲುಗಳನ್ನು ಬಿಳಿಯಾಗಿಸುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಮಾವಿನ ಹಣ್ಣು, ಬಿ ಬಾಳೆಹಣ್ಣು, ಸಿ ಸ್ಟ್ರಾಬೆರಿ ಹಣ್ಣು, ಡಿ ಕಿತ್ತಳೆ ಹಣ್ಣು. ನಿಮ್ಮ ಸರಿಯಾದ ಉತ್ತರ ಸಿ ಸ್ಟ್ರಾಬೆರಿ ಹಣ್ಣು. ನಿಮ್ಮ ಮೂರನೇ ಪ್ರಶ್ನೆ, ಯಾವ ದೇಶದಲ್ಲಿ ಹಂದಿಯನ್ನು ಪೂಜಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ನೇಪಾಳ, ಸಿ ಚೀನಾ, ಡಿ ತೈವಾನ್. ನಿಮ್ಮ ಸರಿಯಾದ ಉತ್ತರ ಡಿ ತೈವಾನ್. ನಿಮ್ಮ ನಾಲ್ಕನೇ ಪ್ರಶ್ನೆ, ವಿಶ್ವದಲ್ಲೇ ಭತ್ತ ಉತ್ಪಾದನೆಯಲ್ಲಿ ಭಾರತದ ಸ್ಥಾನ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮೊದಲನೆಯ, ಬಿ ಎರಡನೆಯ, ಸಿ ಮೂರನೆಯ, ಡಿ ನಾಲ್ಕನೆಯ. ನಿಮ್ಮ ಸರಿಯಾದ ಉತ್ತರ ಬಿ ಎರಡನೆಯ. ನಿಮ್ಮ ಐದನೇ ಪ್ರಶ್ನೆ, ಯಾವ ಪ್ರಾಣಿಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ? ನಿಮ್ಮ ಆಪ್ಷನ್ಸ್ಗಳು: ಎ ನಾಯಿ, ಬಿ ಬೆಕ್ಕು, ಸಿ ಜೀಬ್ರಾ, ಡಿ ಆನೆ. ನಿಮ್ಮ ಸರಿಯಾದ ಉತ್ತರ ಸಿ ಜೀಬ್ರಾ. ನಿಮ್ಮ ಆರನೇ ಪ್ರಶ್ನೆ, ಜಪಾನ್ ದೇಶದ ರಾಷ್ಟ್ರೀಯ ಪಕ್ಷಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕೋಳಿ, ಬಿ ಕಾಗೆ, ಸಿ ಹಸಿರು ಫೀಸೆಂಟ್, ಡಿ ನವಿಲು. ನಿಮ್ಮ ಸರಿಯಾದ ಉತ್ತರ ಸಿ ಹಸಿರು ಫೀಸೆಂಟ್. ನಿಮ್ಮ ಏಳನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಗರಿಷ್ಠ ಪ್ರೋಟೀನ್ ಅನ್ನು ಹೊಂದಿರುತ್ತವೆ? ನಿಮ್ಮ ಆಪ್ಷನ್ಸ್ಗಳು: ಎ ಹಸು, ಬಿ ಎಮ್ಮೆ, ಸಿ ಕುರಿ, ಡಿ ಮೇಕೆ. ನಿಮ್ಮ ಸರಿಯಾದ ಉತ್ತರ ಸಿ ಕುರಿ. ನಿಮ್ಮ ಎಂಟನೇ ಪ್ರಶ್ನೆ, ಹೋಂಡಾ ಯಾವ ದೇಶದ ಕಂಪನಿ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಜಪಾನ್, ಬಿ ಭಾರತ, ಸಿ ಅಮೆರಿಕ, ಡಿ ದಕ್ಷಿಣ ಕೊರಿಯಾ. ನಿಮ್ಮ ಸರಿಯಾದ ಉತ್ತರ ಎ ಜಪಾನ್. ನಿಮ್ಮ ಒಂಬತ್ತನೇ ಪ್ರಶ್ನೆ, ಭೂಮಿಯಿಂದ ಚಂದ್ರನನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ 2 ದಿನಗಳು, ಬಿ 5 ದಿನಗಳು, ಸಿ 3 ದಿನಗಳು, ಡಿ 7 ದಿನಗಳು. ನಿಮ್ಮ ಸರಿಯಾದ ಉತ್ತರ ಎ 2 ದಿನಗಳು. ನಿಮ್ಮ 10ನೇ ಪ್ರಶ್ನೆ, ಯಾವ ಜೀವಿಗೆ ಭೂಕಂಪ ಆಗುವುದು ಮೊದಲೇ ಗೊತ್ತಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ನಾಯಿ, ಬಿ ಹಾವು, ಸಿ ಬೆಕ್ಕು, ಡಿ ಕುದುರೆ. ನಿಮ್ಮ ಸರಿಯಾದ ಉತ್ತರ ಬಿ ಹಾವು. ನಿಮ್ಮ 11ನೇ ಪ್ರಶ್ನೆ, ವಾಟ್ಸ್ಆ್ಯಪ್ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ನಿಮ್ಮ ಆಪ್ಷನ್ಸ್ಗಳು: ಎ 2007ರಲ್ಲಿ, ಬಿ 2008ರಲ್ಲಿ, ಸಿ 2009ರಲ್ಲಿ, ಡಿ 2010ರಲ್ಲಿ. ನಿಮ್ಮ ಸರಿಯಾದ ಉತ್ತರ ಸಿ 2009ರಲ್ಲಿ. ನಿಮ್ಮ 12ನೇ ಪ್ರಶ್ನೆ, ಜಗತ್ತಿನಲ್ಲೇ ಅತ್ಯಂತ ಸುರಕ್ಷಿತ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಐಸ್ಲ್ಯಾಂಡ್, ಬಿ ಪಾಕಿಸ್ತಾನ, ಸಿ ಇರಾಕ್, ಡಿ ಭಾರತ. ನಿಮ್ಮ ಸರಿಯಾದ ಉತ್ತರ ಎ ಐಸ್ಲ್ಯಾಂಡ್. ನಿಮ್ಮ 13ನೇ ಪ್ರಶ್ನೆ, ಗುಜರಾತ್ ರಾಜ್ಯದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮುಂಬೈ, ಬಿ ಗಾಂಧಿನಗರ, ಸಿ ಬೆಂಗಳೂರು, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಗಾಂಧಿನಗರ. ನಿಮ್ಮ 14ನೇ ಪ್ರಶ್ನೆ, ಸಕ್ಕರೆಯನ್ನು ಮೊದಲು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಚೀನಾ, ಸಿ ಈಜಿಪ್ಟ್, ಡಿ ಬ್ರೆಜಿಲ್.
ನಿಮ್ಮ ಸರಿಯಾದ ಉತ್ತರ ಎ ಭಾರತ. ನಿಮ್ಮ 15ನೇ ಪ್ರಶ್ನೆ, ನವಿಲಿನ ಜೀವಿತಾವಧಿ ಎಷ್ಟು ವರ್ಷಗಳು? ನಿಮ್ಮ ಆಪ್ಷನ್ಸ್ಗಳು ಎ 10 ವರ್ಷ, ಬಿ 15 ವರ್ಷ, ಸಿ 20 ವರ್ಷ, ಡಿ 30 ವರ್ಷ. ನಿಮ್ಮ ಸರಿಯಾದ ಉತ್ತರ ಸಿ 20 ವರ್ಷ. ನಿಮ್ಮ 16ನೇ ಪ್ರಶ್ನೆ, ಯಾವ ಪಕ್ಷಿಯ ಹೃದಯ 1 ನಿಮಿಷಕ್ಕೆ 1260 ಬಾರಿ ಬಡಿದುಕೊಳ್ಳುತ್ತದೆ? ನಿಮ್ಮ ಆಪ್ಷನ್ಸ್ಗಳು ಎ ಹದ್ದು, ಬಿ ಕಾಗೆ, ಸಿ ಹಮ್ಮಿಂಗ್ ಬರ್ಡ್, ಡಿ ಪಾರಿವಾಳ. ನಿಮ್ಮ ಸರಿಯಾದ ಉತ್ತರ ಸಿ ಹಮ್ಮಿಂಗ್ ಬರ್ಡ್. ನಿಮ್ಮ 17ನೇ ಪ್ರಶ್ನೆ, ಕರ್ನಾಟಕದ ಮೊದಲ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ಮೈಸೂರು, ಬಿ ಬಳ್ಳಾರಿ, ಸಿ ಬೆಳಗಾವಿ, ಡಿ ಕೊಡಗು. ನಿಮ್ಮ ಸರಿಯಾದ ಉತ್ತರ ಬಿ ಬಳ್ಳಾರಿ. ನಿಮ್ಮ 18ನೇ ಪ್ರಶ್ನೆ, ಪ್ರಪಂಚದಲ್ಲೇ ಅತಿ ಹೆಚ್ಚು ತರಕಾರಿ ಬೆಳೆಯುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ಭಾರತ, ಬಿ ಯುರೋಪ್, ಸಿ ಟರ್ಕಿ, ಡಿ ಚೀನಾ. ನಿಮ್ಮ ಸರಿಯಾದ ಉತ್ತರ ಡಿ ಚೀನಾ. ನಿಮ್ಮ 19ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಒಂದೇ ಒಂದು ರೈಲು ಓಡುವುದಿಲ್ಲ? ನಿಮ್ಮ ಆಪ್ಷನ್ಸ್ಗಳು ಎ ಸಿಕ್ಕಿಂ, ಬಿ ಮಿಜೋರಾಂ, ಸಿ ಬಿಹಾರ, ಡಿ ಮೇಘಾಲಯ. ನಿಮ್ಮ ಸರಿಯಾದ ಉತ್ತರ ಎ ಸಿಕ್ಕಿಂ. ನಿಮ್ಮ 20ನೇ ಪ್ರಶ್ನೆ, ಯಾವ ಪ್ರಾಣಿಯು ಅತಿ ಹೆಚ್ಚು ಶಕ್ತಿ ಹೊಂದಿರುತ್ತದೆ? ನಿಮ್ಮ ಆಪ್ಷನ್ಸ್ಗಳು ಎ ಒಂಟೆ, ಬಿ ಸಿಂಹ, ಸಿ ಕರಡಿ, ಡಿ ಆಫ್ರಿಕನ್ ಆನೆ. ನಿಮ್ಮ ಸರಿಯಾದ ಉತ್ತರ ಡಿ ಆಫ್ರಿಕನ್ ಆನೆ. ನಿಮ್ಮ 21ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಆಟೋಗಳಿವೆ? ನಿಮ್ಮ ಆಪ್ಷನ್ಸ್ಗಳು ಎ ಮಹಾರಾಷ್ಟ್ರ, ಬಿ ಉತ್ತರ ಪ್ರದೇಶ, ಸಿ ಕರ್ನಾಟಕ, ಡಿ ತಮಿಳುನಾಡು. ನಿಮ್ಮ ಸರಿಯಾದ ಉತ್ತರ ಬಿ ಉತ್ತರ ಪ್ರದೇಶ. ನಿಮ್ಮ 22ನೇ ಪ್ರಶ್ನೆ, ಯಾವ ಪ್ರಾಣಿ ಆಕಾಶದ ಕಡೆಗೆ ನೋಡಲು ಸಾಧ್ಯವಿಲ್ಲ? ನಿಮ್ಮ ಆಪ್ಷನ್ಸ್ಗಳು ಎ ಕುದುರೆ, ಬಿ ಹಂದಿ, ಸಿ ನಾಯಿ, ಡಿ ಒಂಟೆ. ನಿಮ್ಮ ಸರಿಯಾದ ಉತ್ತರ ಬಿ ಹಂದಿ. ನಿಮ್ಮ 23ನೇ ಪ್ರಶ್ನೆ, ಯಾವ ದೇಶದ ಜನರು ಹೆಚ್ಚು ಪುಸ್ತಕಗಳನ್ನು ಓದುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು ಎ ಅಮೆರಿಕ, ಬಿ ಭಾರತ, ಸಿ ಬ್ರಿಟನ್, ಡಿ ಜಪಾನ್. ನಿಮ್ಮ ಸರಿಯಾದ ಉತ್ತರ ಬಿ ಭಾರತ. ನಿಮ್ಮ 24ನೇ ಪ್ರಶ್ನೆ, ಯಾವ ದೇಶದಲ್ಲಿ ಅಣ್ಣ ತಂಗಿ ಮದುವೆ ಆಗುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು ಎ ಭಾರತ, ಬಿ ಇರಾನ್, ಸಿ ಪಾಕಿಸ್ತಾನ, ಡಿ ಪ್ರಾಚೀನ ಈಜಿಪ್ಟ್. ನಿಮ್ಮ ಸರಿಯಾದ ಉತ್ತರ ಡಿ ಪ್ರಾಚೀನ ಈಜಿಪ್ಟ್. ನಿಮ್ಮ ಕೊನೆಯ ಪ್ರಶ್ನೆ, ಯಾವ ಹಬ್ಬವನ್ನು ಬೆಳಕಿನ ಹಬ್ಬ ಎಂದು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು ಎ ಹೋಳಿ, ಬಿ ದಸರಾ, ಸಿ ದೀಪಾವಳಿ, ಡಿ ಉಗಾದಿ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.